ಕನ್ನಡಿ ನೋಡೋ ಉದ್ದೇಶ ಏನು? ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ, ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ನೀವು ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ಅಥವಾ ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ಅದನ್ನು ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತೀರಿ, ಕನ್ನಡಿ ನೋಡಬೇಕು ಅಂತೇನು ನೋಡೋದಿಲ್ಲ, ಹೌದಾ? ಆ ಕನ್ನಡಿ ಮುಂದೆ ನಿಮ್ಮನ್ನು ನಿಂತು ನೋಡ್ಕೊತ ಎಷ್ಟು ಮೈ ಮರ್ತಿರ್ತೀರಿ ನೀವು ಅಂದರೆ ಅರ್ಧ ಗಂಟೆ ಆದರೂ ಹೊರಗೆ ಬರಂಗಿಲ್ಲ. ಆಮೇಲೆ ಕನ್ನಡಿ ನೋಡ್ಕೊಳ್ತಾ ನಾನು ಕನ್ನಡಿ ಮುಂದೆ ನಿಂತೀನಿ, ನನ್ನನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರ್ತಿರ್ತೀರಿ, ಹೌದಾ? ಕನ್ನಡಿ ಮುಂದೆ ನೋಡ್ಕೊಳ್ತಾ ನನ್ನ ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರೆತು ನೋಡ್ತಿರ್ತೀರಿ. ಹಾಗೆ ಈ ಲಿಂಗನೂ ಅಷ್ಟೇ, ಲಿಂಗ ನೋಡಬೇಕು ಅಂತ ನೋಡಲ್ಲ ನಾವು. ಇದು ದರ್ಪಣ. ಇದರಲ್ಲಿ ಏನು ನೋಡ್ಕೋಬೇಕಂತೆ? ನನ್ನನ್ನು ನೋಡಬೇಕು, ಅದರಲ್ಲಿ ನನ್ನನ್ನು ನೋಡಬೇಕು. ಆ ಚೈತನ್ಯ ಅದೇ ನಾನು ಅನ್ನುವಂಥ ಭಾವದಿಂದ ಲಿಂಗ ತ್ರಾಟಕ ಯೋಗ ಮಾಡಲಿಕ್ಕೆ, ಶಿವಯೋಗವನ್ನು ಮಾಡಲಿಕ್ಕೆ, ಮನಸ್ಸನ್ನು ಏಕಾಗ್ರತೆಗೆ ತರಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನವು ನಿಲ್ಲುವುದು. ಇದು ಎಷ್ಟು ಅದ್ಭುತ ಶಕ್ತಿ ಇದೆ ಅಂದರೆ, ನೀವು ದಿವಸಕ್ಕೊಂದು 10 ನಿಮಿಷ 15 ನಿಮಿಷ ತದೇಕ ಚಿತ್ತದಿಂದ ನೀವು ಲಿಂಗವನ್ನು ನೋಡ್ತಾ ಹೋಗ್ರಿ, ನಿಮ್ಮ ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತವೆ. ನಾ ಹೇಳಿದ್ನಲ್ಲ, ಮನುಷ್ಯನಿಗೆ ಬರುವಂಥ 100ಕ್ಕೆ 3/4 ಕಾಯಿಲೆಗಳು ಮನಸ್ಸಿನ ಉದ್ವೇಗಗಳಿಂದ, ಮನಸ್ಸಿನ ಚಂಚಲತೆಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ. ಆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ನಿಮ್ಮನ್ನು ಅಧೋಗತಿಗೆ ಒಯ್ಯೋ ಶಕ್ತಿನೂ ಮನಸ್ಸಿಗಿದೆ, ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯೋ ಶಕ್ತಿನೂ ಇದೆ. ಮನಸ್ಸು ಹೇಳ್ದಂಗೆ ನೀವು ಕೇಳೋದಲ್ಲ, ನಿಮ್ಮ ಹಿಡಿತದಲ್ಲಿ ಮನಸ್ಸಿರಬೇಕು. ನೀವು ಹೇಳ್ದಂಗೆ ಹುಡುಕೊಂಡಿರಲಿಲ್ಲ. ಹಾಗೆ ದೇವರನ್ನು ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀವಿ, ಅವನಿರೋದು ನಮ್ಮೊಳಗೆ. ಎಲ್ಲಿ ಸಿಗ್ತಾನೆ ಹೊರಗಡೆ ಹುಡುಕಿದ್ರೆ? ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ, ಆ ಚೈತನ್ಯದ ಕುರುಹೇ ಲಿಂಗ. ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಒಳಗಿರ್ತಕ್ಕಂಥ ಚೈತನ್ಯವನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಕಾರ, ಇದು ನಿರಾಕಾರವಾಗಿರ್ತಕ್ಕಂಥ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ. ಪ್ರಭುದೇವರು ಹೇಳ್ತಾರೆ, ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ. ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸೋ ಕರತೇಜವೆಂಬ ದರ್ಪಣ. ಈಗ ಉದಾಹರಣೆ, ಒಬ್ಬ ಹೆಣ್ಣುಮಗಳು ಏನು ಮಾಡ್ತಾಳೆ, ನಾನು ಕನ್ನಡಿ ನೋಡ್ಕೋಬೇಕು ಅಂತಿರ್ತದೆ. ಕನ್ನಡಿ ನೋಡೋ ಉದ್ದೇಶ ಏನು? ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ, ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ನೀವು ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ಅಥವಾ ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ಅದನ್ನು ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತೀರಿ, ಕನ್ನಡಿ ನೋಡಬೇಕು ಅಂತೇನು ನೋಡೋದಿಲ್ಲ, ಹೌದಾ? ಆ ಕನ್ನಡಿ ಮುಂದೆ ನಿಮ್ಮನ್ನು ನಿಂತು ನೋಡ್ಕೊತ ಎಷ್ಟು ಮೈ ಮರ್ತಿರ್ತೀರಿ ನೀವು ಅಂದರೆ ಅರ್ಧ ಗಂಟೆ ಆದರೂ ಹೊರಗೆ ಬರಂಗಿಲ್ಲ. ಆಮೇಲೆ ಕನ್ನಡಿ ನೋಡ್ಕೊಳ್ತಾ ನಾನು ಕನ್ನಡಿ ಮುಂದೆ ನಿಂತೀನಿ, ನನ್ನನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರ್ತಿರ್ತೀರಿ, ಹೌದಾ? ಕನ್ನಡಿ ಮುಂದೆ ನೋಡ್ಕೊಳ್ತಾ ನನ್ನನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರೆತು ನೋಡ್ತಿರ್ತೀರಿ. ಹಾಗೆ ಈ ಲಿಂಗನೂ ಅಷ್ಟೇ, ಲಿಂಗ ನೋಡಬೇಕು ಅಂತ ನೋಡಲ್ಲ ನಾವು. ಇದು ದರ್ಪಣ. ಇದರಲ್ಲಿ ಏನು ನೋಡ್ಕೋಬೇಕಂತೆ? ನನ್ನನ್ನು ನೋಡಬೇಕು, ಅದರಲ್ಲಿ ನನ್ನನ್ನು ನೋಡಬೇಕು. ಆ ಚೈತನ್ಯ ಅದೇ ನಾನು ಅನ್ನುವಂಥ ಭಾವದಿಂದ
ಲಿಂಗ ತ್ರಾಟಕ ಯೋಗ ಮಾಡಲಿಕ್ಕೆ, ಶಿವಯೋಗವನ್ನು ಮಾಡಲಿಕ್ಕೆ, ಮನಸ್ಸನ್ನು ಏಕಾಗ್ರತೆಗೆ ತರಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನವು ನಿಲ್ಲುವುದು. ಇದು ಎಷ್ಟು ಅದ್ಭುತ ಶಕ್ತಿ ಇದೆ ಅಂದರೆ, ನೀವು ದಿವಸಕ್ಕೊಂದು 10 ನಿಮಿಷ 15 ನಿಮಿಷ ತದೇಕ ಚಿತ್ತದಿಂದ ನೀವು ಲಿಂಗವನ್ನು ನೋಡ್ತಾ ಹೋಗ್ರಿ. ನಿಮ್ಮ ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತವೆ. ನಾ ಹೇಳಿದ್ನಲ್ಲ, ಮನುಷ್ಯನಿಗೆ ಬರುವಂಥ 100ಕ್ಕೆ 3/4 ಕಾಯಿಲೆಗಳು ಮನಸ್ಸಿನ ಉದ್ವೇಗಗಳಿಂದ, ಮನಸ್ಸಿನ ಚಂಚಲತೆಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ. ಆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ನಿಮ್ಮನ್ನು ಅಧೋಗತಿಗೆ ಒಯ್ಯೋ ಶಕ್ತಿನೂ ಮನಸ್ಸಿಗಿದೆ, ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯೋ ಶಕ್ತಿನೂ ಇದೆ. ಮನಸ್ಸು ಹೇಳ್ದಂಗೆ ನೀವು ಕೇಳೋದಲ್ಲ, ನಿಮ್ಮ ಹಿಡಿತದಲ್ಲಿ ಮನಸ್ಸಿರಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ನೀವು ಶಿವಯೋಗ ಮಾಡಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಬಹಿರಂಗದಿಚ್ಛೆಯಲ್ಲಿ ಕೀಳು ಮನಗೊಂಡು ನಡೆವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತಾರೆ. ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ. ನಾನು ಮೊನ್ನೆ ಹೇಳಿದೆ ನಿಮಗೆ. ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ ಕಣ್ಣಿಂದ. ರಾತ್ರಿ ಮಲಗಿರ್ತೀರಿ, ನಿಮಗೆ ಕನಸು ಬಿದ್ದಿರ್ತದೆ. ಆ ಕನಸನ್ನು ನೋಡ್ತೀರಿ, ಕನಸನ್ನು ನೋಡ್ತೀರಿ. ಯಾವ ಬೆಳಕಿನಾಗ ನೋಡ್ತೀರಿ? ಕಣ್ಣಿಂದ ನೋಡ್ತೀರಾ? ಇಲ್ಲ, ಒಳಗಡೆ ಚೈತನ್ಯ ಇದೆ, ಆತ್ಮನ ಜ್ಯೋತಿ ಇದೆ. ಆ ಜ್ಯೋತಿಯಿಂದ ನೋಡ್ತೀರಾ. ಆ ಜ್ಯೋತಿಯನ್ನು ಕಂಡುಕೊಳ್ತಕ್ಕಂಥದ್ದು ಮಾನವ ಜೀವನದ ಗುರಿ. ಅದನ್ನು ಕಂಡುಕೊಳ್ಳಿಕ್ಕೆ ಶರಣರೇನು ಮಾಡಿದರು? ಲಿಂಗವನ್ನು ಕೊಟ್ಟರು. ಆ ಲಿಂಗವನ್ನು ಇಟ್ಕೊಂಡು ನೀವು ತದೇಕ ಚಿತ್ತದಿಂದ ನೋಡ್ತಾ ಹೋಗ್ರಿ. ನಿಮ್ಮ ಮನಸ್ಸು ಎಷ್ಟು ನಿಯಂತ್ರಣಕ್ಕೆ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಿಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು. ಮನಸ್ಸು ಹೇಳ್ದಂಗೆ ನೀವು ಕೇಳಿದ್ರೆ ಏನಾಗ್ತದೆ ಅಂದರೆ, ನಮ್ಮ ಗುರುಗಳೊಂದು ಸರಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಒಬ್ಬ ಮಾಸ್ಟ್ರು ದಿನಾ ಪ್ರವಚನ ಕೇಳಕ್ಕೆ ಬರ್ತಿದ್ದ. ಆ ಮಾಸ್ಟ್ರಿಗೆ ಒಂದು 5-6 ವರ್ಷದ ಮಗ ಇದ್ದ. ಅವರು ಸರ್ ಏನು ಮಾಡ್ತಿದ್ರು ಅಂದರೆ, ನನ್ನ ಮಗನಿಗೂ ಸಣ್ಣ ವಯಸ್ಸಿಂದ ಒಂಚೂರು ಒಳ್ಳೆ ಆಧ್ಯಾತ್ಮದ ಜ್ಞಾನ ಬರಲಿ, ದೇವರ ಧರ್ಮದ ಬಗ್ಗೆ ತಿಳುವಳಿಕೆ ಬರಲಿ, ಸಣ್ಣವರಿದ್ದಾಗೆ ಸಂಸ್ಕಾರವನ್ನು ಕೊಡಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಿದ್ರು, ದಿನ ಕರ್ಕೊಂಡು ಬರ್ತಿದ್ರು ಅವನು. ದಯಮಾಡಿ ನಿಮಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ದಿವಸಕ್ಕೊಂದು 5-10 ನಿಮಿಷನಾದರೂ ಪೂಜೆ ಮಾಡೋದನ್ನು ಕಲಿಸ್ರಿ. ನೀವು ಅದನ್ನು ಕಲಿಸಿದ್ರೆ ಮಾತ್ರ ಒಳ್ಳೆ ಭವಿಷ್ಯ, ಮುಂದಿನ ಇದನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳದು ನೋಡ್ತೀರಿ. ಇಲ್ಲದೇ ಇದ್ದರೆ ದೇವರ ಧರ್ಮದ ಪ್ರಜ್ಞೆ ಮನುಷ್ಯನಲ್ಲಿತ್ತು ಅಂದರೆ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಇರ್ತದೆ, ಒಳಿತು ಕೆಡುಕಿನ ಬಗ್ಗೆ ಪ್ರಜ್ಞೆ ಇರ್ತದೆ. ಅವನು ಏನೇ ಒಂದು ಕೆಟ್ಟದನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡುವಂಥ ಶಕ್ತಿ ಆತನಲ್ಲಿ ಬರ್ತದೆ. ಹಾಗಾಗಿ ಒಂದಿಷ್ಟು ಅದರ ಪ್ರಜ್ಞೆ ಬೆಳೆಸ್ತಕ್ಕಂಥದ್ದು. ಹಾಗಾಗಿ ಆ ಪ್ರಜ್ಞೆ ಮೂಡಲಿ ಅಂತ ಆ ಸರ್ ಏನು ಮಾಡ್ತಿದ್ರು ಅಂದರೆ, ತಮ್ಮ 5 ವರ್ಷದ ಮಗನ ದಿನ ಕರ್ಕೊಂಡು ಬರ್ತಿದ್ರು ಪ್ರವಚನಕ್ಕೆ. ಕರ್ಕೊಂಡು ಬರುವಾಗ ಒಂದು ಸರಿ ಏನಾಗಿತ್ತು ಅಂದರೆ, ಒಂದು 2 ಪೊಲೀಸ್ನವರು ಒಬ್ಬ ಕಳ್ಳನ ಹಿಡ್ಕೊಂಡು ಹೊಂಟಿದ್ರು. ಮಕ್ಕಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಹುಟ್ಟು ಗುಣ. ಆ ಮಗು ಕೇಳಿತು ಅವರಪ್ಪನ, ಅಪ್ಪ ಅವನು ಯಾರು, ಅವನನ್ನು ಯಾಕೆ ಅವರಿಬ್ಬರು ಹಂಗೆ ಹಿಡ್ಕೊಂಡು ಹೊಂಟಾರೆ ಅಂತ ಕೇಳಿತು. ಕೇಳಿದ ತಕ್ಷಣ ಅವನು ಹೇಳ್ದ, ಅಪ್ಪ ಅವನು ಕಳ್ಳ, ಯಾರ್ದೋ ವಸ್ತು ಕಳ್ಳತನ ಮಾಡಿದ್ದಾನೆ, ಏನೋ ಕೆಟ್ಟದ್ದು ಮಾಡಿದ್ದಾನೆ, ಅದಕ್ಕೆ ಇವರಿಬ್ಬರನ್ನು ಪೊಲೀಸ್ನರಂತ ಕರೀತಾರೆ. ಅವ್ರೇನು ಕಾಕಿ ಬಟ್ಟೆ ಹಾಕಿರಲ್ಲ, ಅವರು ಪೊಲೀಸ್ನರು.
ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ, ಅದಕ್ಕೆ ಅವನು ಹಿಡ್ಕೊಂಡು ಹೊಂಟಾರೆ ಅಂತ ತಂದೆ ಹೇಳ್ದ. ತಲೆಗೆ ಹಂಗೆ ಉಳಿತದು. ಅವನು ಕಳ್ಳ, ಅವರಿಬ್ಬರು ಪೊಲೀಸ್ನರು. ಮುಂದೊಂದು ದಿನ ಪ್ರವಚನ ಮುಕ್ತಾಯ ಸಮಾರಂಭ. ಊರಿನ ಹಿರಿಯರೆಲ್ಲ ಏನಂದ್ರು, ಯಾರನ್ನಾರ ಮಿನಿಸ್ಟ್ರ್ ಕರೆಸೋಣ, ಅಜ್ಜರೇ ಪ್ರವಚನ ಚಲೋ ಆಗಿದೆ. ನಮ್ಮದೇನು ಪ್ರವಚನ ಮುಗಿದದಪ್ಪ, ನಿಮ್ಮ ಕಾರ್ಯಕ್ರಮ ನಿಮ್ಮೂರದು, ನೀವು ಹೆಂಗೆ ಮುಗಿಸ್ಕೊತೀರಿ, ಯಾರನ್ನಾರ ಕರೆಸ್ರಿ, ಏನಾರ ಮಾಡಿರಿ ನೀವು ಅಂತ ಹೇಳಿದರು. ಹೇಳಿದ ಮೇಲೆ ಏನಾಯಿತು, ಅವತ್ತು ಮುಕ್ತಾಯ ಸಮಾರಂಭಕ್ಕೆ ಮಿನಿಸ್ಟ್ರು ಬಂದ ಅಂತೇಳಿ ಇವರು ಒಂದು 15-20 ಜನ, ಒಂದು 50 ಜನ ಪೊಲೀಸ್ನರು ಅಡ್ಡಾಡ್ತಿದ್ರು ಆ ಕಡೆ ಈ ಕಡೆ. ಅವ್ ಬಂದಿದ್ದೆ ತಡ ಆ ಮಿನಿಸ್ಟ್ರನ್ನ ಸುತ್ತುವರೆದ್ರಿ ಇವರು. ಸುತ್ತುವರೆದವನು ಕರ್ಕೊಂಡು ಹೊಂಟಿದ್ರು. ಈ ಮಾಸ್ಟ್ರು ಆ ಹುಡುಗನ ಕರ್ಕೊಂಡು ಬಂದ. ಈ ಮಗು ನೋಡ್ತಲ್ಲಿ. ಈ ಮಗು ನೋಡಿ ಅವ್ರ ಅಪ್ಪನಿಗೆ ಹೇಳತ್ತು, ಅಪ್ಪ ಇಲ್ಲಿ ನೋಡು, ದೊಡ್ಡ ಕಳ್ಳ ಹೊಂಟನ್, ದೊಡ್ಡ ಕಳ್ಳ. ಆ ಮಗು ಏನು ತಿಳ್ಕೊತು, ಅಲ್ಲಿ ಇಬ್ಬರೇ ಪೊಲೀಸ್ನರು ಇದ್ದರು, ಅವ ಒಬ್ಬಂದ ಅಂದ್ರೆ ಅವ ಬಹುಶಃ ಸಣ್ಣ ಕಳ್ಳ ಇರಬೇಕು. ಇವ ಒಬ್ಬದನ್ನ ಇವ್ರಿಗೆ ಹಿಂದೆ ಸುತ್ತ ಒಂದು 50 ಜನ ಪೊಲೀಸ್ನರದ್ರಂದ್ರೆ ಬಹುಶಃ ಇವ. ದೇಶದ ಪರಿಸ್ಥಿತಿ ಹಾಗೇ ಇದೆ. ಯಾರು ಕಾಯಬೇಕಾಗಿತ್ತೋ, ಯಾರನ್ನ ಈ ದೇಶ ರಕ್ಷಕರು ಅಂತ ಕಾದಿ ಕಾವಿ ಕಾಕಿ, ಕಾದಿ ಕಾವಿ ಕಾಕಿ. ಹೆಂಗಿದೆ ಪರಿಸ್ಥಿತಿ ಅಂದರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನಿಮ್ಮ ಮನೆ ಒಲೆ ಹತ್ತಿ ಉರಿತಿದ್ರೆ ನಿಂತ್ಕೊಳ್ಬೋದು, ಒಂದು ವೇಳೆ ದರೆನೇ ಹತ್ತಿ ಉರಿದ್ರೆ. ಏರಿ ನೀರುಂಬೊಡೆ, ಏರಿ ಅಂತ ಮಾಡ್ತಾರೆ, ಭತ್ತ ಗಿತ್ತ ನಾಟಿ ಮಾಡಬೇಕಾದ್ರೆ ನೀರು ನಿಲ್ಲಲಿ ಅಂತ ಮಾಡ್ತಾರೆ. ಆ ಏರಿನೇ ನೀರು ಕುಡಿದ್ರೆ. ಹೊಲದಲ್ಲಿ ಏನಾದರೂ ಬೆಳೆದಾಗ ಅದ್ರ ಪ್ರೊಟೆಕ್ಟ್ ಮಾಡಲಿಕ್ಕೆ ಸುತ್ತ ಬೇಲಿ ಅಂತ ಹಾಕಿರ್ತಾರೆ. ಆ ಬೇಲಿನೇ ಎದ್ದು ಹೊಲ ಮೇದ್ರೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಗಂಡ ಹೆಂಡತಿಯನ್ನು ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ಮನೆಯ ಪೂರ ಜವಾಬ್ದಾರಿಯನ್ನು ಹೆಂಡತಿ ಮೇಲೆ ಬಿಟ್ಟಿರ್ತಾನೆ. ಅಕ್ಕಿನೇ ಕದ್ದು ತವ್ರ ಮನೆಗೂ ಮತ್ತೊಂದು ಕಡೆ ಸಾಕ್ಸಕ್ಕೆ ಶುರು ಮಾಡಿದರೆ. ಇನ್ನು ತಾಯಿ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ತಾಯಿ ಹಾಲನ್ನು ಮಗು ಅಮೃತ ಅಂತ ಕುಡಿತದೆ, ಅದೇ ವಿಷ ಆಗಿ ಕೊಂದರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ನಾವು ನೋಡ್ತೀವಿ. ಇದೇನೇ ಆಗಿರಲಿ. ಆಮೇಲೆ ಈ ತಂದೆ ಮಗನಿಗೆ ಹೇಳ್ದ, ಅಪ್ಪ ಇವೆರಡಕ್ಕೂ ವ್ಯತ್ಯಾಸ ಇತ್ತು. ಇವ ಮಂತ್ರಿ, ಇವನು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ. ಅವ ಕಳ್ಳ, ಪೊಲೀಸ್ನವ್ರು ಹೇಳ್ದಂಗೆ ಕಳ್ಳ ಕೇಳ್ತಾನೆ. ಹಾಗೆ ನಾವು ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಕಳ್ಳರಾಗ್ತೀವಂತ. ನಮ್ಮಲ್ಲಿರೋ ವಿವೇಕ ಹೇಳ್ದಂಗೆ ನಾವೇನಾದರೂ ಕೇಳಿದ್ರೆ ಮಂತ್ರಿಗಳಾಗ್ತೀವಿ. ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ನಮಗೆ ಪೂಜೆ, ಧ್ಯಾನ, ಶಿವಯೋಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು. ಅದನ್ನು ನಾವೆಲ್ಲರೂ ಕೂಡ ಎದೆ ಮೇಲೆ ಲಿಂಗ ಧಾರಣೆಯನ್ನು ಮಾಡ್ಕೊಳ್ಬೇಕು. ನಮಗೆ ಕೊನೆಯ ತನಕ ಬರೋದು ಅದೇ, ಕೊನೆಯ ತನಕ ಬರೋದು ಅದೇ. ಮೊದಲೆಲ್ಲ ಒಂದು ಪದ್ಧತಿ ಇತ್ತು, ಲಿಂಗ ಬಿದ್ದರೆ ಪ್ರಾಣನೇ ಹೋಗಬೇಕು ಅನ್ನೋ ಪದ್ಧತಿ ಇತ್ತು. ಜನಗಳು ಅಷ್ಟು ಲಿಂಗವನ್ನು ಪ್ರೀತಿಸ್ತಾ ಇದ್ರು. ಈಗೇನಿಲ್ಲ, ಬೇಕಾದ್ರೆ ಹಿಂಗೆ ತೀರ್ಥ ತಗೊಳ್ಳೋದು ಅಥವಾ ಅಜ್ಜರ ಹತ್ರ ಪಾದೋದಕ್ಕೆ ತಗೊಳ್ಬೇಕಾರೆ ಲಿಂಗ ಕೊರಳಿಗೆ ಹಾಕ್ಕೊಂಬರೋದು, ಮತ್ತೆ ತಗೊಂಡೋಗಿ ನಾನು ಹೇಳಿದ್ನಲ್ಲ, ಗೂಟದ ಲಿಂಗ, ಜಗಲಿ ಲಿಂಗ, ಬೀರುಲಿಂಗ, ಭರಣಿ ಲಿಂಗ ಮಾಡಾಕಿದ್ದೀವಿ. ಆ ರೀತಿ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು. ಅದನ್ನು ನಿಮಿಷನೂ ಕೂಡ ನಮ್ಮ ಶರೀರದಿಂದ ಬಿಟ್ಟು ಇರಬಾರದು. ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ ಶರಣಾರ್ಥಿ.